ಸರಿಗಮಪ ಸೇರಿದಂತೆ ಹಲವು ಸಂಗೀತ ಕಾರ್ಯಕ್ರಮಗಳ ಮೂಲಕ ತಮ್ಮ ಡ್ರಮ್ ಸ್ಟಿಕ್ ವಾದ್ಯದ ಮೂಲಕವೇ ಸಂಗೀತ ಪ್ರಿಯರನ್ನ ಯಾವಾಗ್ಲೂ ಸಹ ಜೋಶ್ನಲ್ಲಿ ಕುಣಿದು ಕುಪ್ಪಳಿಸುವಂತೆ ಮಾಡ್ತಿದ್ದಂತಹ ಡ್ರಮ್ಮರ್ ದೇವ್ ಅವರು ಇತ್ತೀಚೆಗೆ ಯಾಕೋ ಒಂದಷ್ಟು ಶೋಸ್ ಅಲ್ಲಾಗಿರ್ಬೋದು, ಸರಿಗಮಪದಲ್ಲಾಗಿರ್ಬೋದು ಕಾಣಿಸ್ಕೊಳ್ತಿಲ್ಲ. ಅದಕ್ಕೆ ಯಾಕೆ ಕಾರಣ? ಬಿಕಾಸ್ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ ಅವ್ರ ಲೈಫ್ ಅಲ್ಲಿ ಏನೆಲ್ಲ ಆಗಿದೆ, ಯಾಕೆ ಬರ್ತಿಲ್ಲ, ಯಾಕೆ ಅವ್ರು ತಮ್ಮ ವಾದ್ಯವನ್ನ ನುಡಿಸ್ತಿಲ್ಲ ಅನ್ನುವಂಥದ್ದನ್ನ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಿಮ್ಮ ಪ್ರೀತಿಯ ಡ್ರಮ್ಸ್ ದೇವ ಕೊಡುವ ನಮಸ್ಕಾರಗಳು. ಅಭಿಮಾನಿಗಳು ದೇವರಂತ ಹೇಳಿ ದೊಡ್ಡವರು ಹೇಳಿದ್ದಾರೆ, ಅದನ್ನೇ ನಾವು ಪಾಲಿಸ್ಕೊಂಡು ಬರ್ತಾ ಇದ್ವಿ. ಸರ್, ನಿಮ್ಮ ಡ್ರಮ್ ವಾದ್ಯ ಏನಿದೆಯಲ್ಲ, ಯಾವಾಗ್ಲೂ ನೋಡಿದ್ರು ಸಾಕಷ್ಟು ಒಂದು ಸಂಗೀತ ಕಾರ್ಯಕ್ರಮಗಳನ್ನ ನೋಡ್ತೀವಿ. ಎಷ್ಟು ಜನರು ನಿಮ್ಮ ವಾದ್ಯವನ್ನ ಕೇಳಿ ಕುಣಿದು ಕುಪ್ಪಳಿಸ್ತಾ ಇದ್ರು. ಯಾಕೆ ಇತ್ತೀಚೆಗೆ ಒಂದಷ್ಟು ಕಡಿಮೆ ಆಗಿದೆ ಅಂತ? ಅಲ್ಲ, ಕಡಿಮೆ ಅಂತ ಅಲ್ಲ, ನಾವು ಎಲ್ಲ ಕಡೆ ಇದ್ದೀನಿ. ನನ್ನ ಕಾಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ನಾನು ಪರ್ಫಾರ್ಮ್ ಮಾಡಿದೆ. ಈಗ ಮೊನ್ನೆಲ್ಲ IPL ಎಲ್ಲ ಇದ್ದೀನಿ, ಸರಿಗಮಪ ಹೋಗ್ತಾ ಇಲ್ಲ ಅಷ್ಟೇ. ಯಾಕಂದರೆ ಮೆಟ್ಲು ಹತ್ಬೇಕಾದ್ರೂ ಸ್ವಲ್ಪ ತೊಂದರೆ ಇರಲಿಲ್ಲ. ಈಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸರಿಗಮಪ. IPL ಅಂತೂ ನಾನು ಹೋಗಲೇಬೇಕು, IPL ಇಲ್ವೇ ಅಂತ ಇಲ್ಲ. ಆಲ್ಮೋಸ್ಟ್ IPL ಅಲ್ಲೆಲ್ಲ ತೋರಿಸ್ತಾನೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಏನು ತೊಂದರೆ ಗ್ಯಾಪ್ ಇತ್ತು ಅಂದರೆ ಸರಿಗಮಪಗೆ ನಮಗೂ 6 months ಗ್ಯಾಪ್ ಇರುತ್ತೆ. ಆ 6 months ಗ್ಯಾಪಲ್ಲಿ ಈಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಕಾಲು. ಈಗೇನು ತೊಂದರೆ ಇಲ್ಲ, ಈಗ ರೆಗ್ಯುಲರ್ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಂದರೆ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಬರ್ತ್ಡೇ ಸಲುವಾಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಿದ್ರಿಂದ ಇಡೀ ಇಂಡಸ್ಟ್ರಿ ಎಲ್ಲ ಬರಬೇಕಾಗಿದೆ. ಸೊ ನಾನು ಬಂದ್ಬಿಟ್ಟು ನಮ್ಮ ಅಂದರೆ ಕರ್ನಾಟಕ ಫಿಲಮ್ ಮ್ಯೂಸಿಕ್ ಅಸೋಸಿಯೇಷನ್ ಅವರಿಂದ ನಾವು ಬಂದಿದ್ದೀವಿ. ಸೊ ಅದರಿಂದ ನಮ್ಮ ಟೀಮ್ ಅಂದರೆ ಸರಿಗಮ ಟೀಮ್ ಅನ್ನೋ ಬದಲು ಸರಿಗಮ ಟೀಮ್ ಬೇರೆ ಮತ್ತು ಸಿನಿಮಾ ಮ್ಯೂಸಿಯಮ್ಸ್ ಬೇರೆ. ನಾವು ಬಂದು ಸಿನಿಮಾ ನಾನು 40 ವರ್ಷ ಸಿನಿಮಾ ಎಕ್ಸ್ಪೀರಿಯನ್ಸ್, 358 ಸಿನಿಮಾ ಬಾರಿಸಿದ್ವಿ, ಇನ್ಕ್ಲೂಡಿಂಗ್ ಅಣ್ಣವರಿಂದ ಇದು ವಿಷ್ಣುವರ್ಧನ, ಅಂಬರೀಷ್, ಶಂಕರನಾಗ್, ಶಿವಣ್ಣ, ಈ ಎಲ್ಲ ಅದೇ ಹೇಳಿದ್ನಲ್ಲ 350 ಸಿನಿಮಾ. ಇಟ್ಸ್ ನಾಟ್ ಅ ಜೋಕ್, ನಾನು ವರ್ಕ್ ಮಾಡಿರೋದು 78 ನಾನು ಸಿನಿಮಾಗೆ ಬಂದಿರೋವಾಗ. ಸೊ ಇದೇ ಚೇಂಬರ್ ಮೇಲೇನು ಸಂಕೇತ್ ಸ್ಟುಡಿಯೋ ಅಂತ ಶಂಕರ್ನಾಗ್ ಮಾಡಿದ್ದು. ಇಲ್ಲೇ ನಾವೆಲ್ಲ ನನ್ನ ಲೈಫೆಲ್ಲ ಕ್ಯಾರಿಯರೆಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮೊದಲು ಸೌಂಡ್ ಆಫ್ ಮ್ಯೂಸಿಕ್ ಅಂತೆಲ್ಲ ಮಾಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.